ಸೊ ಫೈನಲಿ 2 ದಿನ ಆದಮೇಲೆ ನನ್ನ ಗಾಡಿ ರೆಡಿ ಆಗಿದೆ. ಒಂದು ಪ್ರಾಬ್ಲಮ್ ಇತ್ತು. ಅದು ಏನು ಪ್ರಾಬ್ಲಮ್ ಅಂದರೆ ಒನ್ ವೇ ಕ್ಲಚ್ ಎಗರ್ಬಿಟ್ಟಿತ್ತು ನನ್ನ ಗಾಡೀಲಿ. ನನಗೆ ಗಾಡಿ ಸ್ಟಾರ್ಟ್ ಮಾಡಿದಾಗೆಲ್ಲ ಒಂಥರ ಡಬ್ ಡಬ್ ಕರ್ಕಶವಾಗಿ ಸೌಂಡ್ ಬರ್ತಿತ್ತು. ಇವಾಗ ಸಾಲ್ವ್ ಆಗಿದೆ. ಮುಂಚೆ ಇದ್ದಿದ್ದ ಸೌಂಡಿಗೂ ಇವಾಗಿರೋ ಸೌಂಡಿಗೂ ನೋಡಿ, ಈಗ ಯಾವುದೇ ಥರ ಸೌಂಡ್ ಇಲ್ಲ. ಒನ್ ವೇ ಕ್ಲಚ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ರೆಡಿ ಆಗಿದೆ. ಬೇಕು ಅಂತ ಎತ್ತವ್ರೆ ಕೈ ಉಳಿ ಹಿಂದೋದಕ್ಕೆ ಇಂಥವ್ರೆ ಸಹಿತ ಕೀಳು ಮಟ್ಟದ ಮನಸ್ಸಿರೋರೆಲ್ಲ. ನಮಸ್ಕಾರ ಕರುನಾಡ ಜನತೆಗೆ, ಹೊಸ ವ್ಲಾಗ್ಗೆ ಸ್ವಾಗತ. ನಾನೇ ನಿಮ್ಮ ಪ್ರೀತಿಯ ಯಾದವ್ ಕನ್ನಡಿಗ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವಾ, ಹಾಗಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಜನ ಏನ್ ಬ್ರೋ ಬೇರೆ ಗಾಡಿಯಲ್ಲೇ ವಿಡಿಯೋ ಮಾಡ್ತೀರಾ, ನಿಮ್ ಗಾಡಿ ಎಲ್ಲೋಯ್ತು ಅಂತ ಕೇಳ್ತಾ ಇದ್ರಲ್ಲ. ಕೆಲವೊಂದಷ್ಟು ಜನ ಗಾಡಿನೇ ಮಾರ್ಕೊಂಡ್ಬಿಟ್ಟವನೆ ಅಂತ ಹೇಳ್ತಾ ಇದ್ರು. ಗಾಡಿ ಯಾವ್ದೇ ಕಾರಣಕ್ಕೂ ಮಾರಲ್ಲ. ಗಾಡಿ ಮೇಲೆ ಪ್ರೀತಿ ತುಂಬಾ ಜಾಸ್ತಿ ಐತೆ. ಏನೋ ಒಂದು ಮಾಡ್ತಾ ಇದ್ದೀನಿ ಅಂದ್ರೆ ಏನೋ ಒಂದು ನನಗೆ ಜನ ಇಷ್ಟ ಪಡ್ತಾರ ಅಂದ್ರೆ, ಯಾಕೆಂದ್ರೆ ಆ ಗಾಡಿಯಿಂದನೇ ನನಗೆ ನೇಮ್ ಬಂದಿರೋದು. ಗಾಡಿನೆಲ್ಲ ಮಾರಕ್ಕಾಗುತ್ತಾ? 2 ತಿಂಗಳಾಯ್ತು ನನ್ನ ಗಾಡಿನ ನೋಡಿ. ಇವಾಗ ಗಾಡಿನ ನೋಡೋಣ ಅಂತಾನೆ ಹೋಗ್ತಾ ಇದೀನಿ. ಬನ್ನಿ ತೋರಿಸ್ತೀನಿ ನಿಮ್ಗೆ ಯಾವ ಸಿಚುವೇಶನ್ ಇದೆ ನನ್ನ ಗಾಡಿ ಅಂತ. ಯಾಕೆ ಆಚೆ ತೆಗ್ದಿಲ್ಲ ಅಂತ ಇವತ್ತು ಹೇಳ್ತೀನಿ ಬನ್ನಿ ನಿಮ್ಗೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ ರೂಮ್ ಹತ್ರ ಪಾರ್ಕಿಂಗ್ ನಿಲ್ಸ್ಕೊಳೋದಕ್ಕೆ ಜಾಗ ಇಲ್ಲ. ಹಾಗಾಗಿ ನಾನ್ ಗಾಡಿನ ನಮ್ಮ ಅಣ್ಣ ಹರೀಶಣ್ಣ ಅನ್ಬಿಟ್ಟು ಅವ್ರ ಮನೆ ಹತ್ರ ನಿಲ್ಸಿರ್ತೀನಿ. ಸೇಫ್ ಆಗಿರುತ್ತೆ. 2 ತಿಂಗಳಾಯ್ತು ನೋಡಿ, ಏನೇನಾಗಿದೆ ಅಂತ ನನ್ಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಇಲ್ಲ ಗಾಡಿನ ಬಂದ್ ನಾನು, ಯಾಕೆಂದ್ರೆ ಸ್ವಲ್ಪ ಕೆಲಸ ಕಾರ್ಯ ಏನೇನೋ ಹಿಂಗೆ ಸ್ವಲ್ಪ ಬೇಜಾರಾಗಿತ್ತು. ಸೊ ತೆಗಿಯಕ್ ಹೋಗಿರ್ಲಿಲ್ಲ ಗಾಡಿನ. ನೋಡ್ತಾ ಇರ್ಬೋದು, ಇಲ್ಲೇ ಒಳಗಿದೆ ನನ್ನ ಗಾಡಿ. ಓಹೋ ಹೋ 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 ಹೋ, ಫುಲ್ಲು ಧೂಳ್ ಆಗ್ಬಿಟ್ಟಿದ್ಯಲ್ಲ ಗುರು. ನೋಡು ಗುರು, ಧೂಳ್ ನೋಡಿಲಿ ಯಾವ ತರ ಐತೆ. ಯಾರಲ್ಲ ಅವಳು ಹುಡುಗಿ ದೇವ್ ತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ತೊಳೆದು ಇಲ್ಲ ನಾನು ಬಂದು. ಡಿಸ್ಪ್ಲೇಟ್ ಏನು ಗುರು ಈ ಲೆವೆಲ್ಗೆ ಆಗ್ಬಿಟ್ಟಿದೆ. ನಿಜವೂ ತುಂಬಾನೇ ಬೇಜಾರಾಗ್ತಿದೆ ಗುರು ಈ ಥರ ಸಿಚುವೇಶನ್ ಅಲ್ಲಿ ನೋಡೋಕೆ ಗಾಡಿನ. ಇವಾಗ ಗ್ಯಾರೇಜಿಗೆ ತಗೊಂಡೋಗ್ಬೇಕು. ಯಾಕೆ ಗಾಡಿ ಎತ್ತಿರಲಿಲ್ಲ ಅಂದರೆ ಸ್ವಲ್ಪ ಗಾಡೀಲಿ ಪ್ರಾಬ್ಲಮ್ ಇತ್ತು, ಅದಕ್ಕೆ ಗಾಡಿ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಚೈನು ರೆಸ್ಟ್ ಹಿಡ್ತಿದೆ, ಡಿಸ್ಪ್ಲೇಟ್ ರೆಸ್ಟ್ ಹಿಡ್ತಿದೆ. ವೀಲೇ ಜಾಮ್ ಆಗ್ಬಿಟ್ಟಿದೆ ಕಣೋ, ಮುಂದಕ್ಕೆ ಹೋಗ್ತಲ್ಲ ಅಲ್ಲೋಡು. ಅಪ್ಪ ದೇವ್ರೆ, ಡಿಸ್ಪ್ಲೇಟ್ ಫುಲ್ ರೆಸ್ಟ್ ಹಿಡಿದ್ಬಿಟ್ಟೈತಲ್ಲ. ಗೇಟ್ ತೆಗಿ ಬಾ, ಒಂಚೂರು ಎತ್ತಿಡ್ಲಾ, ಮುಂದಕ್ಕೆ ಹೋಗ್ತಾ ಇಲ್ಲ. ಇವಾಗ ನೋಡೋಣ ಒಂದೇ ಶೆಲ್ಪಿಗೆ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ. ಹಿಂಗೋ ಆಚೆ ತೆಗೆದೆ. ಎಲ್ಲ ಜೇಡ ಎಲ್ಲ ಗೂಡು ಕಟ್ಬಿಟ್ಟಿದೆ ಗುರು ನನ್ನ ಗಾಡೀಲಿ. ನನ್ನ ಗಾಡಿ ನೀನು ಹೊರಿಸ್ತಾ ಇದೆಯಲ್ಲೋ ಹರ್ಷು. ಗಾಡಿ ಯಾವ್ದಾದ್ರು ಗಾಡಿ ಮೇಲೆ ಇರೋ ಫೀಲಿಂಗ್ಸ್ ಒಂದಲ್ಲ ಅಲ್ವಾ? ನಮ್ಮ ಬಾಯ್ಸ್ ಹಂಗೆ ಗುರು, ಯಾರದೇ ಗಾಡಿ ಆಗಲಿ ಯಾರದೇ ಗಾಡಿ ಈಸ್ಕೊಳೋದ್ರು ಅಷ್ಟೇ. ಕೆಲವೊಂದಷ್ಟು ಜನ ಇರ್ತಾರೆ ಚಪ್ರಿಗಳು, ಈಸ್ಕೊಳಕ್ಕೆ ಹಾಳು ಮಾಡ್ತಾರೆ. ನಿಜವಾದ ಟ್ರೂ ಬೈಕರ್ಸ್ಗಳು ನೋಡಿ ಈ ಥರ ಹೆಲ್ಪ್ ಮಾಡ್ತಾರೆ. ಪೆಟ್ರೋಲ್ ಹಾಕೊಂಡು ಕೊಡಿಲ್ಲ ನೋಡೋಣ. ಫುಲ್ ಡ್ರೈ ಆಗಿಬಿಟ್ಟಿದೆ ಗುರು, ಒಂದು ಡ್ರಾಪು ಇಲ್ಲ ಪೆಟ್ರೋಲು. 2 ತಿಂಗಳು ಡ್ರೈ ಆಗೋಗ್ಬಿಡೋದು. ಲಾಸ್ಟ್ ನಾನು ದೊಡ್ಡಬಳ್ಳಾಪುರದಲ್ಲಿ ಮಾಡಿರೋದು ವಿಡಿಯೋ ವ್ಲಾಗ್ ಅಷ್ಟೇ ಲಾಸ್ಟ್. ಅದಾದಮೇಲೆ ನಾನು ಗಾಡಿನೇ ತೆಗ್ದಿಲ್ಲ ಆಚೆ. ನೋಡೋಣ, ಪೆಟ್ರೋಲ್ ಹಾಕಿದ್ದೀನಿ, ಸ್ಟಾರ್ಟ್ ಆಗುತ್ತಲ್ಲ ನೋಡೋಣ. ಬ್ಯಾಟ್ರಿ ಡೌನ್ ಆಗಿದೆಯಾ ಅನ್ನೋ ಗೊತ್ತಿಲ್ಲ ಕಣೋ. ಬ್ಯಾಟ್ರಿ ಮೇ ಬಿ ಡೌನ್ ಆಗಿರಲ್ಲ. ಆನ್ ಆಯಿತು, ಡಿಸ್ಪ್ಲೇ ಆನಲ್ಲಿದೆ, ಬ್ಯಾಟ್ರಿ ಏನು ಪ್ರಾಬ್ಲಮ್ ಆಗಿಲ್ಲ. ಬ್ಯಾಟ್ಲಲ್ಲಿದೆ ನೋಡು. ಪೆಟ್ರೋಲ್ ಆನ್ ಮಾಡು. ಸ್ಟಾರ್ಟ್ ಆಗಲ್ಲ ಗುರು, ತಳ್ಳಬೇಕು. ಅದಕ್ಕೆ ಇವಾಗ ಡೌನ್ಗೆ ಹಾಕೊಂಡು ಥ್ರೋ ಹೊಡಿಸ್ತಾ ಇದ್ದೀನಿ. ನೋಡೋಣ. ಬಿಡು ಬಿಡು. ಕೊನೆಗೂ ಸ್ಟಾರ್ಟ್ ಆಯಿತು ಗಾಡಿ. ಅಪ್ಪ, ಗಾಡಿ ಪರಿಸ್ಥಿತಿ ನೋಡಿ ಸ್ವಲ್ಪ. ಈ ಕಡೆ ಬನ್ನಿ, ಡಿಸ್ಪ್ಲೇಟ್ ನೋಡಿ, ಅದು ಹೋಗಿದೆಯಾ, ಚೆನ್ನಾಗಿದೆಯಾ? ಅದು ಮತ್ತೆ ಆಯಿಲ್ಲು ಚೈನ್ ಹೋಗಿದೆಯಾ, ಇಲ್ಲ ಅಡ್ಜಸ್ಟ್ ಮಾಡ್ಬೋದಂತ. ಅದೊಂದಲ್ಲ ಗುರು, ನನಗೆ ಇವಾಗ ಖರ್ಚು. ಒಂದು ಗಾಡಿನ ಮೇಂಟೈನ್ ಮಾಡೋ ಬದಲು ಒಂದು ಸಂಸಾರ ಮೇಂಟೈನ್ ಮಾಡ್ಬೋದು ನಿಜವಾಗ್ಲೂ. ಗ್ಯಾರೇಜಿಗೆ ತಗೊಂಬಂದಿದ್ದೀವಿ ನನ್ನ ಗಾಡಿನ. ಗಾಡಿ ಫುಲ್ಲು ನೆಕ್ಕನ್ ರೆಡಿಯಾಗಿ ಬರ್ತದೆ. ರೆಡಿಯಾಗಿ ಬಂದರೆ ರಾಕೆಟ್ ಪಾಕೆಟೆ. ಈ ಶೀಲ್ಡ್ ಬಿಚ್ಚು, ಮುಂದೆ ಫ್ರಂಟು ಬ್ಯಾಕ್ 2 ಶೀಲ್ಡ್ ಬಿಚ್ಚು. ವಾಷಿಂಗ್ ಮಾಡಬೇಕಲ್ಲ. ಧೂಳಾಯ್ತಾ ಫುಲ್ಲು ಲೇ. ಅದಿನ್ನೂ ಇದು ಬಿಚ್ಚಿ ಇದು ಬ್ಲ್ಯಾಕ್ ಸ್ಪ್ರೇ ಮಾಡಬೇಕು. ಇದು ಕಬ್ಬಣ ರೆಸ್ಟ್ ಹಿಡಿದ ಕಾಣಿಸ್ತಿದ್ಯಾ? ಜಾತ್ರೆ ಪ್ರೋಟ್ಯಾಪರಲ್ಲಿ ಹಾಕ್ಸ್ಬಾರ್ದು ಜಾತ್ರೆ. ಏರ್ ಫಿಲ್ಟ್ರ್ ಒಂದು ಚೆಕ್ ಮಾಡಬೇಕು. ಹಾಂ ಏನು? ನಾನು ಮೆಕ್ಯಾನಿಕ್ ಅಲ್ಲ ಗುರು, ಅವರು ಮೆಕ್ಯಾನಿಕ್ ಮಾಡಬೇಕಾಗಿರೋದು ನೋಡು. ಅವ್ರು ನಗ್ತಾವ್ರೆ ಎಲ್ಲ ನಮ್ಮ ಕೈ ಬಿಚ್ಚಿಸ್ಬಿಟ್ಟು. ಆಮೇಲೆ ಲೇಬರ್ ಚಾರ್ಜ್ ಎಷ್ಟು ಅಂದರೆ 1,500. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಯಾಕ್ರಿ ಹೊಡಿತೀರಾ ಬಡವ್ರ ಹೊಟ್ಟೆ ಮೇಲೆ? ಡೂಮ್ ಬಿಚ್ಚಬೇಕು. 5,000? ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಓ ಇಲ್ಲ ಬಿಡಪ್ಪ, ಗಾಡಿನ ವಾಪಸ್ ಕೊಡಂಗಿಲ್ಲ. ಗ್ಯಾರೇಜಿಗೆ ತಂದರೆ ಬಿಚ್ಚ್ರಿ ಅಂದರೆ ನೋಡ್ರಿ ನಮ್ಮ ಕೈಲೇ ಕೆಲಸ ಮಾಡಿಸ್ತಾವ್ರವರು. ಪೇಮೆಂಟ್ ಮಾತ್ರ ಕರೆಕ್ಟಾಗಿ ಕೊಡ್ಬೇಕು ನಾವು. ಯಾವುದೋ RX ಬೇರೆ ಆಟೋದಲ್ಲಿ ತಂದವರಲ್ಲೋ ರಿಜಿಸ್ಟರ್ ಮಾಡೋಕ್ಕೆ.
100 ಅನ್ಸುತ್ತಲ್ಲ. ಅದು ಹೆವಿ ಸೈಕ್ ಕೊಡ್ತೈತಲ್ಲ ಗುರು. ನನ್ನ ಗಾಡೀಲಿ ಏನಾಗಿದೆ ಅಂದರೆ ಪ್ರಾಬ್ಲಮ್ಮು, ಶೆಲ್ಪ್ ಮಾಡಿದಾಗ ಒನ್ ವೇ ಕ್ಲಚ್ ಚೆನ್ನಾಗಿ ಹೋಗಿದೆಯಂತೆ, ಒನ್ ವೇ ಕ್ಲಚ್ ಬಿಚ್ಚಿದ್ದಾರೆ ಈಗ. ಸೊ ನೋಡಬೇಕು. ತುಂಬ ಇರಿಟೇಷನ್ ಆಗ್ತಿದೆ ಗುರು ನನಗೆ. ಅದು ಕಿರಾ 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 ಅಂತ ಅನ್ನೋದು ಕರೆಕ್ಟಾಗಿ ಶೆಲ್ಪ್ ಆಗ್ತಾ ಇರಲಿಲ್ಲ. ಆದರೂ ಸ್ಟಾರ್ಟ್ ಮಾಡಿದಾಗ ತುಂಬ ಸೌಂಡ್ ಬರ್ತಾಯಿತ್ತು. ಏನು ಒಂದು 100 ಮೀಟ್ರು 50 ಮೀಟ್ರ್ ಕೇಳಿಸೋದು. ಏನು ಗುರು ಗಾಡಿ ಇದು ಏನೋ ಹೊಡೆದ್ಗಿಡ್ದು ಹೋಯ್ತಾ ಅಂತ ಕೇಳೋರೆಲ್ಲ. ನಿಮ್ಗೆ ಯಾವತ್ತಾದರೂ ಆ ಥರ ಪ್ರಾಬ್ಲಮ್ ಬಂತು ಅಂದರೆ, ಶೆಲ್ಪ್ ಮಾಡಬೇಕಾದ್ರೆ ಏನಾದರೂ ಸೌಂಡ್ ಬಂತು ಅಂದರೆ ತಿಳ್ಕೊಂಬಿಡಿ ಒನ್ ವೇ ಕ್ಲಚ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅದು ಒನ್ ವೇ ಕ್ಲಚ್ ಕೊಡ್ರಿ. ಅದು ಒನ್ ವೇ ಕ್ಲಚ್ ಅಂದರೆ ಇದೆ ನೋಡಿ. ಇದು ಫುಲ್ ಅಸೆಂಬ್ಲಿ ಆಗಿ ಬರುತ್ತೆ, ಒಳಗಡೆ ಹಾಕಿದ್ದಾರೆ ಇವಾಗ. ಸೊ ಇದೇ ನಮ್ಮದು ಪ್ರಾಬ್ಲಮ್ ಆಗಿದ್ದು. ಇದೊಂದು ಸ್ಪ್ರಿಂಗ್ ಬಂದು ಇದೆ, ಈ ಸ್ಪ್ರಿಂಗ್ ಕೆಲಸ ಮಾಡ್ತಾ ಇರಲಿಲ್ಲ ಅಂತನಾ. ಸೊ ಅದರಿಂದ ಗಾಡಿ ತುಂಬ ಸೌಂಡ್ ಬರ್ತಾಯಿತ್ತು. ಈಗ ಹೊಸದು ಹಾಕಿದ್ದೀವಿ. ಸಾಲ್ವ್ ಆಗುತ್ತಾ ಪ್ರಾಬ್ಲಮ್ಮು? 100%. ನಿಮ್ಮ ಗಾಡಿಯಲ್ಲಿ ಏನೇನು ಇಲ್ಲ, ಫುಲ್ ಈಗೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀವಿ. ಡಾಮಿನರ್ ಹೆಡ್ಲೈಟ್ಗೆ ಅಡ್ಜಸ್ಟ್ ಮಾಡಿದ್ದಾರೆ ಕ್ಲ್ಯಾಂಪು. ಸೊ ಇದೆಲ್ಲ ಫುಲ್ ರೆಸ್ಟ್ ಹಿಡ್ದಿತ್ತು. ಸೊ ಕ್ಲೀನಾಗೆಲ್ಲ ಪೇಂಟಿಂಗ್ ಮಾಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿದೆ ಇದನ್ನು ಮಾಡಬೇಕು ಅಂತ. ಬಂದರೆ ಹೆಂಗೆ ಅಂದರೆ ಬೇರೆ ಗ್ಯಾರೇಜ್ಗಳು ಥರಲ್ಲ. ಸೊ ಗ್ಯಾರೇಜ್ ಎಲ್ಲ ನಮ್ದಿದ್ದಂಗೆ. ಸೊ ಏನು ಬೇಕೋ ಎತ್ಕೊಬೋದು, ಏನು ಬೇಕೋ ಮಾಡ್ತಾ ಇರ್ಬೋದು. ಅದಕ್ಕೆ ಇವ್ರ ಪರ್ಮಿಷನ್ ಐತೆ. ಒಂದು ಪ್ರಾಬ್ಲಮ್ ಇತ್ತು ಈ ಗಾಡಿಯಲ್ಲಿ, ಏನಂದರೆ ಸ್ವಲ್ಪ ಗಾಡಿ ಮಿಸ್ಸಿಂಗ್ ಪ್ರಾಬ್ಲಮ್ ಇತ್ತು. ಒಂದ್ಸಲಿ ಕಾರ್ಪೊರೇಟರ್ನ ಕ್ಲೀನ್ ಮಾಡಿ ಹಾಕೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇನ್ನೇನಿಲ್ಲ ಕೆಲಸ. ಇನ್ನೇನೆಂದರೂ ಹಿಂದೆಗಡೆ ಒಂದು ಸ್ಪಾಕೆಟ್ ರಬ್ಬರ್ ಹಾಕಬೇಕು, ಚೈನ್ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಮುಗೀತು ನನ್ನ ಗಾಡಿ ಕೆಲಸ. ಹೆಡ್ಲೈಟ್ ಇವಾಗ ಫಿಟ್ ಮಾಡ್ಬಿಡ್ತೀರಾ? ಏನೋ ಪಾಸಿಂಗ್ ಬೇರೆ ಬರ್ತಾ ಇರಲ್ಲ, ಅದೊಂದ್ಸಲಿ ಚೆಕ್ ಮಾಡಬೇಕಿತ್ತು. ಅದನ್ನೇ ಚೆಕ್ ಮಾಡೋದು ಇವಾಗ ಅದು. ಸೊ ಹೆಡ್ಲೈಟ್ ಒಂದು ಸ್ವಲ್ಪ ಪಾಸಿಂಗ್ ಬರ್ತಾ ಇಲ್ಲ. ಸ್ವಿಚ್ ಫಾಲ್ಟ್ ಇದೆಯೋ ಇಲ್ಲ ವೈರಿಂಗ್ ಏನಾದರೂ ಫಾಲ್ಟ್ ಇದೆಯೋ ಅದನ್ನು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲ ಏನಾಗಿದೆ ಪ್ರಾಬ್ಲಮ್. ಟೈಮ್ ನೋಡಿದ್ರೆ 9:30 ಆಗಿದೆ. ಸೊ 9:30ವರೆಗೂ ಮಾಡ್ತಾನೆ ಇದ್ದೀವಿ, ಇನ್ನೂ ಆಗಲಿಲ್ಲ ಕೆಲಸ. ಇವ್ರಿಗೊಂದು ತಲೆ ತಿಂದು 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 ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ ನಾನು. ಇಂತೂ ಒಂದು ಮಟ್ಟಕ್ಕೆ ಬಂದಿದೆ. ಈಗ ಸ್ವಲ್ಪ ಕೆಲಸ ಇದೆ. ನಾಳೆ ಬೆಳಗ್ಗೆ ಟೈರಲ್ಲಿ ಬಂದ್ಬಿಟ್ಟು ಒಂದು ಬೋಲ್ಟ್ ಕಟ್ ಆಗ್ಬಿಟ್ಟಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಅದನ್ನ ಲೇತಿಗೆ ತಗೊಂಡೋಗಿ ತೆಗ್ಸ್ಬಿಟ್ಟು ಫಿಟ್ಟಿಂಗ್ ಮಾಡಿದ್ರೆ ಮುಗೀತು ಗಾಡಿ ಕೆಲಸ. ಸಕ್ಕ ಸುಸ್ತಾಗೋಯ್ತು ಗುರು. ಗ್ಯಾರೇಜಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಹೋದೇನೋ, ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆ. ಪಾಪ ಬೇಜಾರು ಮಾಡಿಸ್ಬಿಡಿ ತಲೆ ತಿಂದು ತಿಂದು ಅದೇ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ. ನಾಳೆ ಒಂದಿನ ಸ್ವಲ್ಪ ಕೆಲಸ ಮುಗಿದ್ರೆ ಮುಗೀತು ನನ್ನ ಗಾಡಿಯ ಕತೆ. ಗಾಡಿ ಮಡಗೋದು ಮ್ಯಾಟ್ರಲ್ಲ, ಆ ಗಾಡಿನ ಮೇಂಟೈನ್ ಮಾಡೋದು ಒಂದು ಮ್ಯಾಟ್ರೆ ಪ್ರತಿಯೊಬ್ಬ ರೈಡರ್ಸ್ಗೂ. ಏನು ಮಾಡೋಕ್ಕಾಗಲ್ಲ, ಖರ್ಚು ಬಂದಂಗೆಲ್ಲ ಖರ್ಚು ಮಾಡ್ತಾ ಇರಬೇಕು, ಸರ್ವಿಸ್ ಮಾಡಿಸ್ತಾ ಇರಬೇಕು. ಪ್ರೀತಿ ಮಾಡ್ತೀವಿ ಬೈಕ್ಗಳ್ನ. ನಾನು ಒಂದು ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ಟಿದ್ದೆ 2 ತಿಂಗಳಿಂದ ಗಾಡಿ ಎತ್ತಿದ್ದೀರಾ. ಸೊ ಇವಾಗ ಯಾಕೋ ಬೇಜಾರಾಗೋಯ್ತು ಗಾಡಿ ನೋಡಿ. ಸೊ ಹಾಗಾಗಿ ಸರ್ವಿಸ್ಗೆ ಬಿಟ್ಟಿದ್ದೆ. ನಮ್ಮ ಗಾಡಿದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಬಗ್ಗೆ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ. ಟ್ಯಾಂಕ್ ಚಿನ್ನ ನಮಗಿಷ್ಟ ಆಯಿತು. ಸೊ ಓಡಿಸ್ದೆ, ಕರೆಕ್ಟಾಗಿದೆ ಪರ್ಫಾರ್ಮೆನ್ಸ್ ಎಲ್ಲ. ಕ್ರೇಜಿ ಆಗಿದೆ ಗುರು. 2 ತಿಂಗಳಾಗಿತ್ತು ನನ್ನ ಗಾಡಿ ಓಡಿಸಿ. ತುಂಬಾ ಬೇಜಾರಾಗಿತ್ತು. ಗಾಡಿ ಓಡಿಸ್ತಾ ಇದ್ದಂಗೆ ತುಂಬ ಖುಷಿನೇ ಆಯ್ತಾಯ್ತು ನನಗೆ. ಗಾಡಿ ಎಲ್ಲ ಸಾಲ್ವ್ ಆಗ್ಬಿಟ್ಟಿದೆ ಈಗ ಪ್ರಾಬ್ಲಮ್ಸ್ ಎಲ್ಲ. ಸ್ಪೀಡೋಮೀಟ್ರ್ ಒಂದು ಓಡ್ತಾ ಇಲ್ಲ, ಮೀಟ್ರ್ ಒಂದು ರೆಡಿ ಮಾಡಿಸ್ಬಿಟ್ರೆ ಪರ್ಫೆಕ್ಟ್ ಆಗಿದೆ ಗಾಡಿ. ಎಕ್ಸಾಸ್ಟ್ ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಗುರು. ಪೊಲೀಸರು ಎಲ್ಲಾದ್ರೂ ಹಿಡ್ಕೊಂಡಾಗೆ ಕ್ವಶನ್ಸ್ ಮಾಡ್ತಾರೆ. VIP ಮಕ್ಳಿಗೆ ಹುಟ್ಟಿರೋ ರಿಚ್ ಕಿಡ್ಸ್ ಮಕ್ಳುಗಳು ಓಡಾಡ್ಸಿದ್ರೆ ಅದನ್ನ ಕೇಳಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಏನೋ ಅವ್ರವ್ರ ಖುಷಿಗೋಸ್ಕರ ಏನೋ ಒಂದು ಗಾಡಿನ ಇಟ್ಕೊಂಡು ಅವಾಗ ರೂಲ್ಸು ರೆಗ್ಯುಲೇಷನ್ ಅಂತ ಕೇಳ್ತಾರೆ. ಆದರೆ VIP ಮಕ್ಳಿಗೆಲ್ಲ ರೂಲ್ಸು ರೆಗ್ಯುಲೇಷನ್ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಸೊಸೈಟಿನೇ ಹಾಗೆ. ನಾವು ಎಲ್ಲಿ ಹೆಂಗಿರ್ಬೇಕು ಹಂಗೆ ಓಡಿಸ್ತೀವಿ. ಬಟ್ ಎಲ್ಲ ಕಡೆನೂ ಎಕ್ಸಾಸ್ಟ್ ಹಾಕಿದೀವಿ ಅಂದ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಆ ಥರ ಓಡಿಸಲ್ಲ. ಹೇಗೂ ನನ್ನ ಗಾಡಿನ ರೆಡಿ ಮಾಡಿಸ್ಕೊಂಬಂದ್ಬಿಟ್ಟು ಸೊ ನಾನು ಎಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ನೋ ಅಲ್ಲೇ ಬಿಟ್ಟಿದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ಮೇಲೆ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ.